ಕುಂದಾಪುರದ ದಿ ಕುಶಲ ಹೆಗ್ಡೆ ಮೆಮೋರಿಯಲ್ ಹಾಲ್ನಲ್ಲಿ ರೈತ ಸಂಘದ ವತಿಯಿಂದ ಆಯೋಜಿಸಿದ್ದ ಕಸ್ತೂರಿ ರಂಗನ್ ವರದಿಯ 7ನೇ ಕರಡು ಅಧಿಸೂಚನೆ ಕುರಿತ ಚರ್ಚಾ ಕಾರ್ಯಕ್ರಮ ನಡೆಯಿತು. ಸಭೆಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಹಾಗೂ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆ. ಪ್ರತಾಪಚಂದ್ರ ಶೆಟ್ಟಿ ಮಾತನಾಡಿ, ಕೇವಲ ಸಭೆ, ಹೋರಾಟಗಳಿಂದ ಕಸ್ತೂರಿ ರಂಗನ್ ವರದಿ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ವರದಿಯಿಂದ ಬಾಧಿತವಾಗುವ ಉಡುಪಿ ಜಿಲ್ಲೆಯ 35 ಗ್ರಾಮಗಳಲ್ಲೂ ಗ್ರಾಮ ಸಭೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಮಾಹಿತಿ ಪಡೆದು ನಿರ್ಣಯ ಕೈಗೊಂಡು ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು. ಕಸ್ತೂರಿ ರಂಗನ್ ವರದಿ ಅನುಷ್ಠಾನ ವಿಚಾರದಲ್ಲಿ ಅರಣ್ಯ ಮತ್ತು ಪರಿಸರ ಇಲಾಖೆಗಳ ನಡುವೆ ಗೊಂದಲವಿದ್ದು ಸರ್ಕಾರ ಇದನ್ನು ಪರಿಹರಿಸಬೇಕು. ರೈತ ಸಂಘ ಸದಾ ಬಾಧಿತರ ಪರವಾಗಿರಲಿದೆ ಎಂದರು. ಸೋಮೇಶ್ವರ ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ದಿನೇಶ್ ಮಾತನಾಡಿ, ರಾಜ್ಯದ ಪರಿಸರ ಸೂಕ್ಷ್ಮ ವಲಯದ ಗಡಿಗಳ ಕುರಿತು ಇನ್ನೂ ಭೌತಿಕ ಸಮೀಕ್ಷೆ ನಡೆದಿಲ್ಲ. ಕೇರಳದಲ್ಲಿ ಅಕ್ಷಾಂಶ ರೇಖಾಂಶ ಆಧಾರದಲ್ಲಿ ಸಮೀಕ್ಷೆ ನಡೆಸಿ ಗಡಿ ಗುರುತಿಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗಿದ್ದು, ಅದನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸಿದೆ ಎಂದರು. ರಾಜ್ಯದಲ್ಲಿ ಹಿಂದಿನ ಸರ್ಕಾರಗಳು ಪರಿಸರ ಸೂಕ್ಷ್ಮ ವಲಯದ ಅಧಿಸೂಚನೆಯನ್ನು ತಿರಸ್ಕರಿಸಿದ್ದರಿಂದ ಭೌತಿಕ ಸಮೀಕ್ಷೆ ನಡೆಯಲಿಲ್ಲ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಪ್ರವಾಸೋದ್ಯಮ ಇಲಾಖೆ ಕ್ರಿಯಾ ಯೋಜನೆ ಹಾಗೂ ಮಾಸ್ಟರ್ ಪ್ಲಾನ್ ರೂಪಿಸಬೇಕಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಕೊಲ್ಲೂರು ವನ್ಯಜೀವಿ ವಿಭಾಗದ ಡಿಎಫ್ಒ ಕಿರಣ್ ಬಾಬು, ಕುಂದಾಪುರ ಆರ್ಎಫ್ಒ ರಾಘವೇಂದ್ರ ನಾಯ್ಕ್ ಸೇರಿದಂತೆ ರೈತ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಯಾವುದೇ ಕಾರಣಕ್ಕೆ ವೈಲ್ಡ್ ಲೈಫ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಈ ಇಲಾಖೆ ಅದನ್ನು ಬರ್ತಾ ಇಲ್ಲ, ಅದು ಒಳಗೆ ಇದೆ. ಮತ್ತು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಕೂಡ ಸರಿ. ESZ ಅಲ್ಲಿ ಜನವಸತಿ ಪ್ರದೇಶವನ್ನು ಕೈಬಿಟ್ಟು ಸರ್ಕಾರಕ್ಕೆ ಕೇರಳ ಮಾದರಿಯಲ್ಲಿ ಇನ್ನೂ ನಾವು ಮಾಹಿತಿಯನ್ನು ಅಥವಾ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸೋಣ. ಇದರಿಂದ ನಮಗೆ ಜನವಸತಿ ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಎಲ್ಲ ಗ್ರಾಮಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ 35 ಗ್ರಾಮಗಳಲ್ಲಿ ನೋಡಿದ ಹಾಗೆ ನಮಗೆ ಈ ಮಾಹಿತಿ ಇಲ್ಲ. ಇದು ಜನರಿಗೆ ಮಾಹಿತಿ ಸಿಕ್ಕುವುದು ಹೇಗೆ, ಯಾರಿಂದ ಸಿಗ್ತದೆ? ಈಗ ನೀವೆಲ್ಲ ಹೇಳಿದ್ರಿ ನಮ್ಮಿಂದ ಆಗಿದ್ದಲ್ಲ, ಪರಿಸರ ಇಲಾಖೆ ಹತ್ರ ಕೇಳಿ ನಮ್ಮಿಂದ ಆಗಿದ್ದಲ್ಲ, ಜಿಲ್ಲಾಧಿಕಾರಿಗಳ ಹತ್ರ ಕೇಳಿ ನಮ್ಗೆ ಗೊತ್ತಿಲ್ಲ. ನೀವು 10 ದಿವಸ ಜಿಲ್ಲಾಧಿಕಾರಿ ಅಂತ ಪ್ರತಿಭಟನೆ ಕೂತ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ. ಯಾರಿಗೆ? ರೈತರಿಗೆ ಗೊತ್ತಿರುತ್ತಾ? ಈ ಇವತ್ತಿಗೆ ಒಂದು ಸಣ್ಣ ರೋಡ್ ಮಾಡೋದಾದ್ರು, ಒಂದು ಮೇನ್ ರೋಡ್ ಮಾಡೋದಾದ್ರು ನೀವು ಅದಕ್ಕೆ ಅಬ್ಜೆಕ್ಷನ್ ಆಗ್ತದೆ. ಇದು ಮಾಡೋದು ಗೊತ್ತಿಲ್ಲ, ಇದು ನಿಮ್ಮ ಫಾರೆಸ್ಟ್ ಇದ್ರೊಳಗೆ ಬರ್ತಾರೆ. ನಮ್ದೊಂದು ಕುಗ್ರಾಮ ಜಕ್ಕಲ್ ಮುದೂರಲ್ಲಿ 9,000 ಜನಸಂಖ್ಯೆ ಇದ್ದೇವೆ ನಾವು ಒಂದೇ ಗ್ರಾಮದಲ್ಲಿ. ನೀವು ಹೇಳಿದಾಗ ಮನೆ ಒಂದು ಕಟ್ಕೊಂಡ್ರೆ ಈ ಮುಂದಿನ ಸತಿ ನಮ್ಮ ಗ್ರಾಮ ಪಂಚಾಯತ್ ಡಿವೈಡ್ ಆಗ್ಬೇಕಂತ ಆಸೆ ಇದೆ. ಅದು ಇಂಪ್ಲಿಮೆಂಟ್ ಮಾಡೋದು ಹೇಗೆ? ಆ ಜನ ಅಲ್ಲಿ ಬದುಕುವುದು ಹೇಗೆ? ನೀವು ಬೇರೆ ಯಾವುದೂ ಮಾಡೋದಿಲ್ಲ. ಕಟ್ಟಡ ಪರ್ಮಿಷನ್, ವಾಣಿಜ್ಯ ಬಗ್ಗೆ ಯಾವುದು ತಗೊಳ್ಳೋಕೆ ಹೋಗೋಕ್ಕಾಗುದಿಲ್ಲ. ಇಂಪ್ಲಿಮೆಂಟ್ ಮಾಡೋದು ಮನೆ ಒಂದು ಕಟ್ಟರೆ ಆ ಊರು ಇಂಪ್ಲಿಮೆಂಟ್ ಆಗುತ್ತಾ? ಆಗುದಿಲ್ಲ. ಆ ರೈತರು ಏನು ಮಾಡೋದು? ಕಾಡು ಒಳಗೆ ಬಂದ್ರೆ ನೀವೇನು ಸುತ್ತು ಗಡಿ ಹಾಕೋದಿಲ್ಲ, ನಿಮ್ಮ ಪ್ರಾಣಿಗಳಿಗೆ ನೀವು ಯಾವುದೇ ಒಂದು ಇದು ಮಾಡೋದಿಲ್ಲ. ನಮ್ಮ ಕೃಷಿ ಹಾಳಾಗದಿದ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸೋದಿಲ್ಲ. ನಿಮ್ಮ ಜಾಗದೊಳಗೆ ಹೋದ್ರೆ 3 ಕೇಸು 4 ಕೇಸು ನಮ್ಮ ಮೇಲೆ ಆಗ್ತದೆ ಸರ್. ಇಂಥ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಅದ್ರ ಬಗ್ಗೆ ಒಂಚೂರು ಹೇಳಿ ಸರ್. ನಿಮ್ಮ ಕಾಡು ಪ್ರಾಣಿಗಳು ಬಂದು ನೀವು ಫಾರೆಸ್ಟ್ ನಾವು ಕೃಷಿ ಮಾಡಬೇಕು. ಕೃಷಿ ಮಾಡಬೇಕು, ಜನರು ಆಹಾರ ಬೇಕು. ಹಾಗಿದ್ರೆ ನಮಗೆ ಪರಿಹಾರ ನಾವು ಕೊಡ್ತೀವಿ. ಈ ಕಾಡು ಮಾಡಿದ್ರೆ ನಮ್ಗೇನು ಅದಕ್ಕೆ ನೀವು ತಿಳ್ಕೊಡ್ತೀವಿ. ಅರಣ್ಯ ಇಲಾಖೆ ಬೇಕು. ಈಗ ನಿಮ್ಮ ಹೆಸರು ಜಯಕಶೆಟ್ಟಿ ಯಾವ ಗ್ರಾಮದವರು? ನಾನು ದರ ನಿಗದಿಪಡಿಸಿದ್ದೀವಿ. 1 ಎಕರೆನಲ್ಲಿ ಇಲ್ಲಿ ಎಲ್ಲ ಕಡೆಯಿಂದಲೂ ಸರ್ವೆ ಮಾಡಿ ಈಲ್ಡ್ ಬರ್ತಕ್ಕಂತಹ ಭತ್ತ ಎಷ್ಟು ಬರ್ಬೋದು. ಒಂದು ತಾಲೂಕಲ್ಲಿ 20 ಕ್ವಿಂಟಲ್ ಬೆಳಿಬೋದು, ಒಂದು ತಾಲೂಕಲ್ಲಿ 30 ಕ್ವಿಂಟಲ್ ಬೆಳಿಬೋದು. ಸೊ ಅಪ್ ಟು 1 ಎಕರೆಗೆ ನಾವು 10 ಕ್ವಿಂಟಾಲ್ ಇಂದ 20 ಕ್ವಿಂಟಾಲ್ ವರೆಗೂ 1 ಎಕರೆ ಸಂಪೂರ್ಣ ನಷ್ಟ ಆದರೆ ಅದಕ್ಕೆ ನಮಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈಗ ಏನಾಗ್ತದೆ, ನಮ್ಮ ಪ್ರಾಣಿ ಬಂದೋದ ಕೂಡಲೇ ಅದನ್ನ 40 ಕ್ವಿಂಟಾಲ್ ಬೆಳೀತಾ ಇದ್ದೀವಿ ಭತ್ತದ ಗದ್ದೆ ಅಂತ ಹೇಳಿ ಅದನ್ನ ನಾವು ನಿರ್ಣಯಿಸಕ್ಕಾಗಲ್ಲ. ಅದನ್ನ ನಾವು ಕಮಿಟಿ ಮುಖಾಂತರ ಎಲ್ಲ ಒಂದು ರಿಪೋರ್ಟ್ ಅನ್ನ ತಗೊಂಡು ಯಾವ್ಯಾವ ಭಾಗದಲ್ಲಿ ಏನೇನು ಇಳುವರಿ ಬರ್ತಾ ಇದೆ. ಒಂದು ಉಡುಪಿ ಜಿಲ್ಲೆ ಅಂದ್ರೆ ಸರಾಸರಿ ಒಬ್ಬರು ಕೃಷಿ ಮಾಡೋದ್ರ ಮೇಲೆ ಡಿಪೆಂಡ್
ಡಿಪೆಂಡ್ಸ್ ಅಪಾನ್ ಏಜ್. 250 ರೂಪಾಯಿಂದ ಅಡಿಕೆ ಸಸಿ ಸ್ಟಾರ್ಟ್ ಆಗ್ತದೆ. 250 ರೂಪಾಯಿಂದ 2500 ತನಕ ಕೂಡ ನಾವು ಪರಿಹಾರವನ್ನು ನಾವು ಕೊಡ್ತೀವಿ ಅದರಲ್ಲಿ. ಸೊ ಹಾಗಾಗಿ ಅದಕ್ಕೆ ಅದು ಈಗ ಜೀವನ ಯಾರತ್ರ ಇದ್ರೆ ಇಲ್ಲಿ ಕೊಡಿ ನಾನು ಹೇಳ್ತೀನಿ. ನಾನು ಅದರಲ್ಲಿ ಯಾವ ಆಧಾರದ ಮೇಲೆ ಇದು ಅಂತೇಳಿ ಮಾಡಿದ್ರೆ ಹಂತ ಹಂತವಾಗಿ ಹಣದುಬ್ಬರ ಹೇಳದಂಗೆ ಎವ್ರಿ 3 years 4 years ಒಂದಿಗೆ ಅದು ರೇಟ್ ಕೂಡ ಜಾಸ್ತಿ ಆಗ್ತದೆ. ನಮ್ಮ ಪರಿಹಾರ ಅಂದ್ರೆ ಕಾಡುಕೊಂಡು ಈ ಜನವಸತಿ ಪ್ರದೇಶದ ಬಗ್ಗೆ ಮಾಡಿದ್ರೆ ಲಾಭ ಆಗ್ತದಾ? ಇದರಿಂದ ಯಾರಿಗೂ ತೊಂದರೆ ಆಗಲ್ವ ಅಂತ ಹೇಳಿ ಅಲ್ಲಿ ವಾಸ್ತವಾಂಶ ತನಿಖೆ ಆದಾಗ ಮಾತ್ರ ಗೊತ್ತಾಗ್ತದೆ. ಸೊ ಆ ವಾಸ್ತವಾಂಶ ತನಿಖೆ ಮಾಡಿಕೊಂಡು ಆಮೇಲಿಂದ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಫೈನಲ್ ನೋಟಿಫಿಕೇಶನ್, ಕೇಂದ್ರ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಮಾಡಬಹುದು ಅಥವಾ ಮಾಡದಲ್ಲೇ ಇರಬಹುದು. ಡಿಪೆಂಡ್ಸ್ ಅಪಾನ್ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಮಾಡಲೇಬೇಕಾದ ಅನಿವಾರ್ಯತೆ ಬಂದಾಗ ಮಾಡ್ಬೋದು ಅಥವಾ ಮಾಡದಲ್ಲೇ ಇರಬಹುದು. ಮಾಡಿದ್ರು ಕೂಡ ಮಾರ್ಪಡಿಸ್ಲಿಕ್ಕೆ ಅವಕಾಶ ಯಾವತ್ತೂ ಇರ್ತದೆ. ಆ ಟೈಮಲ್ಲಿ ಹೋರಾಟ ಮಾಡೋದಕ್ಕಿಂತ ನೀವು ಹೇಳ್ದಂಗೆ ಈಗಲೇ ನಮಗೆ ಬೇಕು ಬೇಡಗಳೇನಿದ್ದಾವೆ ಆ ಬೇಕು ಬೇಡಗಳ ಪ್ರಕಾರ ಎಕೋ ಸೆನ್ಸಿಟಿವ್ ಏರಿಯಾ ಡಿಕ್ಲೇರ್ ಮಾಡಿಸ್ಕೊಳ್ಳೋದು ಬುದ್ಧಿವಂತಿಕೆ. ವೈಲ್ಡ್ ಲೈಫ್ ಫಾರೆಸ್ಟ್ಗಳು ಇರುವುದಿಲ್ಲ. ನಾವುಂದ ಗ್ರಾಮ ಇಕೋ ಸೆನ್ಸಿಟಿವ್ ಝೋನಲ್ಲಿ ಸೇರ್ಪಟ್ಟಿದೆ. ಎಲ್ಲೋ ಒಂದು ಕಾರ್ನರ್ ಎಲ್ಲ ಬಹುಶಃ ಟಚ್ ಆಗ್ತದೇನೋ ಗೊತ್ತಿಲ್ಲ. ಆದರೆ ವೈಲ್ಡ್ ಲೈಫ್ ಒಂದು ಯಾವ ಕಡೆಗೂ ಟಚ್ ಆಗೋದಿಲ್ಲ. ಎಲ್ಲ ಬೌಂಡ್ರಿ ಮಾಡಿದ್ದೀರಿ. ಆ ಬೌಂಡ್ರಿ ಹೊರಗಡೆ ನಿಮ್ಗೆ ಏನಾದರೂ ಅಧಿಕಾರ ಉಂಟಾ? ನಾವು ಮನೆ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಹೋದಾಗ ನಿಮಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆಲ್ಲ ನಮಗೆ ಅಧಿಕಾರ ಇಲ್ಲ. ಇಲ್ಲ ಅಲ್ಲ? ನಮ್ಮ ನೋಟಿಫೈಡ್ ಬೌಂಡ್ರಿಯಿಂದ ಹೊರಗಡೆ ನೀವು ಕಟ್ತಕ್ಕಂಥ ಮನೆಗೆ ಸ್ಟಾಪ್ ಮಾಡೋದಕ್ಕಾಗಲಿ ಮಾಡೋದಕ್ಕಾಗಲಿ ಅಧಿಕಾರ ಇಲ್ಲ. ಹಾಂ, ನಾವು ಪರ್ಮಿಷನ್ ಕೇಳಿದರೆ ವೈಲ್ಡ್ ಲೈಫಿಗೆ ಹೋಗಿ ಬರ್ಬೇಕಂತ ಹೇಳ್ತಾರಲ್ಲ, ಯಾಕೆ? ಅಲ್ಲಿ ಹೋಗ್ಲೇಬೇಕಂತ ಹೇಳ್ತಾರೆ. ಇವರ ಬೌಂಡ್ರಿ ಹೊರಗೆ ಇವರು ವ್ಯಾಪ್ತಿ ಬರುವುದಿಲ್ಲ ಆದರೆ ನಾವು NOC ಅಲ್ಲಿದೆ ಆಗ್ತಾ ಇರಬೇಕು. ನೋಡಿ, ನಾನು ಅದನ್ನ ಅಲ್ಲೇ ಸ್ಪಷ್ಟವಾಗಿ ನಮಗೆ ಕಡತವನ್ನು ಕಳಿಸ್ತಾ ಇರೋದು, ಅರ್ಜಿಯನ್ನ ಪ್ರಾಧಿಕಾರದವರು ಕಳಿಸ್ತಾ ಇರೋದು. 1 ಕಿಲೋಮೀಟರ್ ಇಂದ ಹೊರಗಡೆ ಇದ್ರೆ ನಮಗೆ ಕಳಿಸೋ ಅವಶ್ಯಕತೆ ಇಲ್ಲ. ಅವರಿಗೆ ನಾವು ಆಲ್ರೆಡಿ ನಾವು ನಮ್ಮ ಜಿಯೋ ಕೋಆರ್ಡಿನೇಟ್ಸ್ ಇರ್ತಕ್ಕಂಥ ಮ್ಯಾಪ್ ಅನ್ನ ಕೊಟ್ಟಿದ್ದೀವಿ. ನಮಗೆ ಅರ್ಜಿ ಬಂದಾಗ ನಾವು ಇಡ್ಲಿಕ್ಕೆ ಆಗೋದಿಲ್ಲ. ನಾವು ಸ್ಥಳ ತನಿಖೆ ಮಾಡಿ 1 ಕಿಲೋಮೀಟರ್ ಇಂದ ಹೊರಗಡೆ ಇದೆ ಅಂತ ರಿಪೋರ್ಟ್ ಕೊಡ್ತಾ ಇದ್ದೀವಿ. ಎಲ್ಲೋ 1000 ಮೀಟರ್ ಇಂದ 100 ಮೀಟರ್ ಆಚೆ ಈಚೆ ಇದ್ದು ಅವ್ರು ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ಕೋಬಹುದು. 13 ಕಿಲೋಮೀಟರ್ ಇರ್ತಕ್ಕಂಥ ಕಡತನ ಕಳಿಸ್ತಾ ಇದ್ದಾರೆ, 1 ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಕಡತನ ಕೂಡ ಕಳಿಸ್ತಾ ಇದ್ದಾರೆ. ಸೊ ಹಾಗಾಗಿ 1 ಕಿಲೋಮೀಟರ್ ನಂತರ ಕಳಿಸಬೇಕಾಗಿಲ್ಲ. ಓನ್ಲಿ ಥಿಂಗ್ ಎಕೋ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್ ಅಲ್ಲಿ ಮಾನಿಟರಿಂಗ್ ಕಮಿಟಿನಲ್ಲಿ RC ಚೇರ್ಮನ್ ಇರ್ತಾರೆ, ನಮ್ಮ DCF ಅವರು ಸೆಕ್ರೆಟರಿ ಇರ್ತಾರೆ. ಆ ಕಮಿಟಿ ಮುಂದೆ ಕೆಲವೊಂದನ್ನು ಅನುಮೋದನೆ ಮಾಡಿಕೊಳ್ತಕ್ಕಂಥ ಕಡತಗಳು ಬಂದ್ರೆ ಸಾಕು. ಈಗ 6 ಸಾರಿ ರಿಪೋರ್ಟ್ ಕಳಿಸಿ ವಾಪಸ್ ಬಂದ ರಿಪೋರ್ಟ್ನಲ್ಲಿ ವಿಲೇಜ್ ವೈಸ್ ಮೀಟಿಂಗ್ ಮಾಡಿದ್ದೆ, ವಿಲೇಜ್ ವೈಸ್ ಡ್ರಾಫ್ಟ್ ಮಾಡಿದ್ದೆ, ಯಾವ ಏರಿಯಾ ಬರ್ತದೆ ಅನ್ನೋದ್ರ ಬಗ್ಗೆ ಮಾಡಿದ್ದೆ, ಏನಾದರೂ ಉಂಟಾ? ದಾಖಲೆ ಉಂಟು ನಿಮ್ಮ ಹತ್ರ? 2014ರಲ್ಲಿ ಜಿಲ್ಲಾ ಮಟ್ಟದ ಕಮಿಟಿ ಮಾಡಬೇಕಂತ ಬಂದಿದೆ. ಆವಾಗ ನಾನು ಸಹ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ. ಆವಾಗ ಜಿಲ್ಲಾ ಮಟ್ಟದ ಕಮಿಟಿಯನ್ನು ಸಹ ಮಾಡಿದ್ದಾರೆ ಸ್ವರ್ಗೀಯವರು ಉಸ್ತುವಾರಿ ಮಂತ್ರಿಗಳಿರುವಾಗ. ಬಟ್ ಒಂದು ಮೀಟಿಂಗ್ ಆವಾಗ ಆಗಲಿಲ್ಲ, ಅದ್ರ ನಂತರ ಮಾಡಿದಾರಿಲ್ಲೂ ನನಗೆ ಗೊತ್ತಿಲ್ಲ. ಹಾಗಾದರೆ ಏರಿಯಾ ರಿಸ್ಟ್ರಿಕ್ಷನ್ ಮಾಡೋದು ಅಥವಾ ಏರಿಯಾ ಮಾಡೋದು ಹೇಗೆ ಮಾಡ್ತಾರೆ? ಒಂದು ಉದಾಹರಣೆ ಕೊಡ್ತೇನೆ ನಾನು. ತಗ್ಗರ್ಷೆ ಗ್ರಾಮವನ್ನು ಇವತ್ತು ಕಸ್ತೂರಿ ರಂಗನ್ ವರದಿಯಲ್ಲಿ ಸೇರಿಸಿದ್ದಾರೆ. ಅಲ್ಲಿ ನೀರೋಡಿ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಒಂದು 500 ಮೀಟರ್ ಉದ್ದಕ್ಕೆ ಪಶ್ಚಿಮ ಘಟ್ಟದ ವ್ಯಾಪ್ತಿ ಟಚ್ ಆಗ್ತಿದೆ ಅಷ್ಟೇ. ಅದರಿಂದ 15 ಕಿಲೋಮೀಟರ್ ಕೆಳಗೆ ನಮ್ಮ ಮನೆ ಇದೆ, ನಮ್ಮದೇ ಗ್ರಾಮ. ಇಡೀ ಗ್ರಾಮವನ್ನು ಕಸ್ತೂರಿ ರಂಗನ್ ವರದಿಯಲ್ಲಿ ಸೇರಿಸಿದ್ದಾರೆ. ಇದು ಅದರ ಏರಿಯಾ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಕೇಳಿದರೆ ಅವ್ರಿಗೆ ಏನೂ ಗೊತ್ತಿಲ್ಲ. ಅದೇ ನಿಮ್ಮ ವೈಲ್ಡ್ ಲೈಫ್ನ ಇನ್ನೊಂದು ವರದಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅದನ್ನು ನುಕ್ಕಿಯಡಿ ಮತ್ತು ಇನ್ನೊಂದು ಕ್ಯಾರ್ತೂರ್ ಅದೆರಡನ್ನು ತೋರಿಸಿ ಅಲ್ಲಿ ಮಾತ್ರ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಇಡೀ ಗ್ರಾಮ ಅಂತ ಹೇಳಿಲ್ಲ. ನುಕ್ಕಿಯಡಿ ಅಂದರೆ ಒಂದು ಹ್ಯಾಮ್ಲೆಟ್, ಅದು ಕ್ಯಾರ್ತೂರ್ ಅಂದರೆ ಬೈಂದೂರು ಗ್ರಾಮದ ಒಂದು ಹ್ಯಾಮ್ಲೆಟ್, ಅದನ್ನು ಮಾತ್ರ ಸೇರಿಸ್ತೀವಿ ಅಂತ ಹೇಳ್ತಾರೆ. ಈ ದ್ವಂದ್ವ ಇದೆಯಲ್ಲ, ಯಾಕೆ ಅದು? ಎಕೋ ಸೆನ್ಸಿಟಿವ್ ಏರಿಯಾದು ಬೌಂಡ್ರಿ ನೋಡ್ಕೊಂಡೆ ಹೇಳಬೇಕು. ಯಾಕಂದ್ರೆ ಅದನ್ನ ಪರಿಸರ ಇಲಾಖೆಯಿಂದ ಹೊರಡಿಸಿರೋದ್ರಿಂದ ಜಿಯೋ ಕೋಆರ್ಡಿನೇಟ್ಸ್ ಕೊಟ್ಟಿರೋದ್ರಿಂದ ನಾವು ಮಾಡಿಕೊಂಡ್ರೆ ಅದು ನೋಡಿ ಹೇಳಬೇಕು. ಎಕೋ ಸೆನ್ಸಿಟಿವ್ ಝೋನ್ ನಾವು ಆಲ್ರೆಡಿ ಅಕ್ಷಾಂಶ ರೇಖಾಂಶ ಗುರುತಿಸಿರ್ತಕ್ಕಂಥ ಮ್ಯಾಪ್ ಇದೆ. ಅದರಲ್ಲಿ ನಾವು
ಇಲ್ಲಿಂದ 1 ಕಿಲೋಮೀಟರ್ 1 ಕಿಲೋಮೀಟರ್. ಹಾಗೆ ನಿಮ್ಮ ರಿಸರ್ವ್ ಫಾರೆಸ್ಟ್ನ ಬಾರ್ಡರ್ನಿಂದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಮ್ಮದೇ ಇದು ಬಫರ್ ಝೋನ್ ಅಂತ ಆಗ್ತದೆ. ಬಫರ್ ಝೋನ್ ಅಲ್ಲ, ಎಕೋ ಸೆನ್ಸಿಟಿವ್ ಝೋನ್ ಅಂತ ಎಕೋ ಸೆನ್ಸಿಟಿವ್ ಝೋನ್. ಅದು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲೇ ಮಾಡಿರ್ತಕ್ಕಂಥದ್ದು.